ರಾಜ್ಯ ಬಿಜೆಪಿಯಲ್ಲಿ ಹೈಡ್ರಾಮಾ ಮುಂದುವರೆದಿದೆ. ವಿಜಯೇಂದ್ರ ಹಠಾವೋ ಎನ್ನುತ್ತಾ ದೆಹಲಿಗೆ ಹೋಗಿದ್ದ ಭಿನ್ನರು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಅವಕಾಶ ಸಿಗದ ಕಾರಣ ಬರಿಗೈಲೆ ವಾಪಸ್ಸಾಗಿದ್ದಾರೆ. ಕೆಲವರು ಮಾತ್ರ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರಂತೆ. ಇತ್ತ ವಿಜಯೇಂದ್ರ ಬೆಂಬಲಿಗರು ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ರು. ಇದರ ಮಧ್ಯೆ ತಟಸ್ಥ ಬಣದ ಲಿಂಗಾಯತ ಕಾರ್ಡ್ ಕೂಡ ಉರುಳಿದೆ. ಬಿಜೆಪಿಯ ಲಿಂಗಾಯತ ನಾಯಕರನ್ನ ಫೆಬ್ರವರಿ 10 ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಯಕೆಯನ್ನ ಶ್ರೀರಾಮುಲು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ವಿಚಾರದಲ್ಲಿ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಲ್ಲ ಅಂತ ಅಶೋಕ್ ಅವರ ಹೇಳಿಕೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ, ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಯಾರು ಇಲ್ರಿ, ಯಾರು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ವಿಜಯೇಂದ್ರ ಮನಸ್ಥಿತಿಯನ್ನು ಕುಗ್ಗಿಸ್ಬೇಕಂತ ಹೇಳಿದ್ರೆ ಇದು ಸಾಧ್ಯವೇ ಇಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ಮುಂದಿನ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇರೋಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ. ಅವ್ರು ಮನಸ್ಸು ಮಾಡಿದ್ರೆ ನಾನು ಎಲ್ಲರ ಇತಿಹಾಸ ಎಲ್ಲರ ಹತ್ರನೂ ಇದೆಯಪ್ಪ. ಯಾವಾಗ ಯಾರ್ಯಾರು ಬೇಕೋ ಅದೊಂದು ಬಳಕೆ ಮಾಡ್ಕೊಳುತ್ತೆ. ಎಲ್ಲ ಲಿಂಗಾಯತರು ಯತ್ನಾಳ್ ಸಪೋರ್ಟ್ರೇನಲ್ಲ, ಇಲ್ಲ. ಎಲ್ಲ ಎಸ್ ಟಿ ವರ್ಗದವರು ರಾಮುಲು ಸಪೋರ್ಟ್ರುಗಳು ಏನಲ್ಲ, ಎಲ್ಲ ಗೌಡ್ರು ಅಶೋಕ್ ಸಪೋರ್ಟ್ರು ಅಲ್ಲ. ಹೌದು, ಹಾಗಾಗಿ ಎಲ್ಲ ಸಪೋರ್ಟು ಇರೋರು ಎಲ್ಲಿದ್ದಾರೆ ನಿಮ್ಮ ಪಾರ್ಟಿನಲ್ಲಿ? ಯಾರೂ ಇಲ್ಲ. ನನ್ನ ಪ್ರಕಾರ ನಿಮ್ಮಲ್ಲಿ ಈ ಅಪೋಸಿಷನ್ ಲೀಡರ್ ಮಾಡಲೇ ಇಲ್ಲ 6 ತಿಂಗಳು 4 ತಿಂಗಳು ಆರಂಭದಲ್ಲಿ ಮಾಡಲಿಲ್ಲ ಅಲ್ವಾ? ಮಾಡಲಿಲ್ಲ. ಆ ಟೈಪ್ ಒಂದು 6 ತಿಂಗಳು ಅಧ್ಯಕ್ಷನೇ ಬೇಡ, ಏನಾಗತ್ತೆ ನೋಡೋಣ. ದಾದ್ ಪಿರಿಯಲ್ ಹ? ಈಗಲೇ ದಾದ್ ಒಂದು ಪಿರಿಯಲ್ ಕಮಿಟಿ, ಆ ಕಮಿಟಿನೇ ನಡ್ಸ್ಕೊಂಡು ಹೋಗಿ. ಒಂದು ಕಮಿಟಿ ಅಧ್ಯಕ್ಷನೇ ಬೇಡ, ಏನಾಗತ್ತೆ ನೋಡೋಣ. ಏನ್ ಪರಿಸ್ಥಿತಿ? ಟ್ರಂಪ್ ಟೈಪ್ ಹೊಸ ಐಡಿಯಾ, ಏನ್ ಸರ್? ಅದೇ ಗಾಜಾನ ತಕೊಂಡ್ಬಿಡ್ತೀನಿ ಇಂದಂಗೆ, ಇದೊಂದು ಹೊಸ ಐಡಿಯಾ. ಅಧ್ಯಕ್ಷ ಬೇಡ. ಎಸ್